ಬಹಳ ಅಪಾರವಾಗಿರ್ತಕ್ಕಂಥ ಕೊಡುಗೆ ಅಧ್ಯಕ್ಷೆ. ವಿಶೇಷವಾಗಿ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಎರಡು ಪ್ರಮುಖ ಕಾರ್ಯಗಳನ್ನು ಅನೇಕ ಧಾರ್ಮಿಕ ಗುರುಗಳು ಮಾಡಿದ್ದಾರೆ. ಅದರಲ್ಲಿ ಶರಣಬಸಪ್ಪ ಅಪ್ಪ ಅವರು ಕೂಡ ಒಬ್ಬರು. ವಿಶೇಷವಾಗಿ ದಾಸೋಹ ಮತ್ತು ಶಿಕ್ಷಣ ಕೊಡುವುದರಲ್ಲಿ ವೀರಶೈವ ಮಠಗಳನ್ನು ನಾವು ಎಷ್ಟೇ ನೆನೆದ್ರೂ ಕೂಡ ಅದು ಕಡಿಮೆ. ಉದಾಹರಣೆಗೆ ಸಿದ್ಧಗಂಗಾ ಮಠದ ಶ್ರೀಗಳು ಇವತ್ತಿನವರೆಗೆ ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಇಡೀ ಕರ್ನಾಟಕಕ್ಕಷ್ಟೇ ಅಲ್ಲ ರಾಷ್ಟ್ರಕ್ಕೆ ಒಂದು ಮಾದರಿಯಾಗಿದ್ದಾರೆ ಅಂದರೆ ಅದು ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಅದೇ ಥರ ಶರಣಬಸಪ್ಪ ಅಪ್ಪ ಅವರು ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದಂಥ ವ್ಯಕ್ತಿತ್ವವನ್ನು ಬಹುರೂಪದ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ. ವಿಶೇಷವಾಗಿ ಆ ಭಾಗದ ಹೆಣ್ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ರಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ನಿಂತು ಗೋದು ತಾಯಿ ಎಂಬತಕ್ಕಂಥ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿ ಎಲ್ಲ ಹೆಣ್ಮಕ್ಕಳಿಗೆ, ವಿಶೇಷವಾಗಿ ಕೇವಲ ವೀರಶೈವ ಲಿಂಗಾಯತರಿಗೆ ಅಷ್ಟೇ ಅಲ್ಲ, ಎಲ್ಲ ಸಮಾಜದ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ದಾಸೋಹ ಕೊಡೋದ್ರ ಜೊತೆಗೆ ಆ ಮಠದ ಪರಂಪರೆಯನ್ನು 8ನೇ ಪೀಠಾಧಿಪತಿಯಾಗಿ ಉತ್ತುಂಗಕ್ಕೆ ಒಯ್ದಿದ್ದಾರೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂಥೇಳಿ ನಾನು ಹೇಳಬೇಕಾಗ್ತದೆ. ಅದ್ರ ಜೊತೆಗೆ ಬಹುಮುಖದ ವ್ಯಕ್ತಿತ್ವ ಕೂಡ ಅವ್ರದ್ದು. ವಿಶೇಷವಾಗಿ ಧಾರ್ಮಿಕ ಭಕ್ತಿ ಮತ್ತು ಶ್ರದ್ಧೆ ಜೊತೆಗೆ ವಿದ್ವಾಂಸರು ಕೂಡ ಆಗಿದ್ದರು. ಅವರಿಗೆ ಅನೇಕ ಬಿರುದುಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಎದುರುಗಡೆ ಇದೆ. ಡಾಕ್ಟರೇಟ್ ಪದವಿ ಕೂಡ ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಆಯಿತು. ಇವತ್ತು ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟು ಶರಣಬಸಪ್ಪ ವಿಶ್ವವಿದ್ಯಾಲಯವನ್ನು ಮಾಡಿ ಅಪಾರ ಜನರ ಸೇವೆಯನ್ನು ಮಾಡಿರ್ತಕ್ಕಂಥ ಶರಣಬಸಪ್ಪ ಅಪ್ಪ ಅವ್ರನ್ನ ಕಳ್ಕೊಂಡು ವೀರಶೈವ ಲಿಂಗಾಯತ ಧರ್ಮಪೀಠಾಧಿಪತಿಗಳನ್ನು ಕಳ್ಕೊಂಡು ಇಡೀ ಕರ್ನಾಟಕ ಬಡವಾಗಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಇದ್ರ ಜೊತೆಗೆ ಆ ಭಾಗದ ಎಲ್ಲ ಧಾರ್ಮಿಕ ಗುರುಗಳು ಕೂಡ ಕಂಬನಿಯನ್ನು ಬಿಡಿದಿದ್ದಾರೆ. ಜೊತೆಗೆ ಈ ಸಭೆ ಕೂಡ ಅವ್ರ ಜೊತೆಗಿದೆ ಅಂತಕ್ಕಂಥ ಒಂದು ಸಂದೇಶ ಕೊಡ್ತಕ್ಕಂಥ ಒಂದು ಪ್ರಸ್ತಾವನೆಯನ್ನು ತಾವು ತಂದಿದ್ದೀರಿ. ಈ ಪ್ರಸ್ತಾವನೆಗೆ ನನ್ನ ಬೆಂಬಲ, ಸಭೆ ಬೆಂಬಲ ಕೂಡ ಇದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ, ಜೊತೆಗೆ ಚಂದ್ರಶೇಖರನಾಥ ಸ್ವಾಮೀಜಿಯವರು ಕೂಡ ನಮ್ಮನ್ನು ಅಗಲಿದ್ದಾರೆ. 16ನೇ ತಾರೀಕಿನಿಂದ ನಿಧನ ಹೊಂದಿ ಇವತ್ತು ಒಕ್ಕಲಿಗ ಸಮಾಜದ ಗುರುಗಳಾಗಿ, ವಿಶೇಷವಾಗಿ ವಿಶ್ವ ಒಕ್ಕಲಿಗ ಸಂಘದ ಸಂಸ್ಥಾಪನೆ ಮಟ್ಟದ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿ ಆ ಸಮಾಜಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಇರುವ ಪರಮ ಪೂಜ್ಯರನ್ನು ಕಳ್ಕೊಂಡು ಇವತ್ತು ವೀರಶೈವ ಲಿಂಗಾಯತ ಧರ್ಮ ಆಗಲಿ, ವಿಶೇಷವಾಗಿ ಒಕ್ಕಲಿಗ ಸಂಸ್ಥಾನದ ಮಟ್ಟದ ಪೀಠಾಧಿಪತಿಗಳನ್ನು ಕಳ್ಕೊಂಡು ಇಡೀ ಕರ್ನಾಟಕ ಬಡವಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂಥೇಳಿ ತಾವು ತಂದಂಥ ಈ ಸಂತಾಪ ಸೂಚನೆಗೆ ನಮ್ಮ ಬೆಂಬಲವನ್ನು ಸೂಚಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. अभी सब्सक्राइब करें